ಮಗನಿಗೋಸ್ಕರ ಪಕ್ಕದ ಕ್ಷೇತ್ರದಲ್ಲಿ ಇನ್ನೊಬ್ರು ಹಿಂದಿನ ಚುನಾವಣೆಯಲ್ಲಿ ತನಗೋಸ್ಕರ. ನಮ್ದೊಂದೇ ಪ್ರಶ್ನೆ, ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕಾರದಿಂದ ಒಂದು ವರ್ಷನೂ ದೂರ ಇರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರದಲ್ಲಿ ಅಂತದ್ದು ಏನಿದೆ ಅಯಸ್ಕಾಂತ ಮ್ಯಾಗ್ನೆಟ್? ಸಾರ್ವಜನಿಕ ವಿಷಯಗಳಿಗೋಸ್ಕರ ಪ್ರಾಣತ್ಯಾಗ ಮಾಡತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರಗಳಿದೆ ಕರಾವಳಿ. ಅಲ್ಲಿ ಉದ್ದೇಶ ಏನು? ಸಾರ್ವಜನಿಕ ಹಿತ. ಇಲ್ಲಿರ್ತಕ್ಕಂಥ ಬಂಡಾಯದ ಉದ್ದೇಶ ಏನು? ವ್ಯಕ್ತಿಗತ ಸ್ವಾರ್ಥ. ಗುಡ್ಕ ಹಾಕೋರು ಗೊತ್ತಿರುತ್ತದೆ ಏನು ಅಂತ, ದಿನ ಧಾರಾಯಿ ಕುಡಿಯೋರು ಗೊತ್ತಿರುತ್ತದೆ ಏನು ಅಂತ, ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆ ಬೇಕೇ ಬೇಕು ಅಂತ ಅನ್ಸುತ್ತೆ ಅಂತ. ನಮಗಿಂತವೆಲ್ಲ ಬೇಕೇ ಬೇಕು ಅಂತ ಅನ್ಸೋದೇ ಇಲ್ಲ. ನಮ್ಮ 3 ಜನ ರಾಷ್ಟ್ರೀಯ ಅಧ್ಯಕ್ಷರು ಬಂಡಾಯ ಇದ್ರು, ಆದ್ರೆ ಸಂಘಟನೆ ಎರಡಾಗ್ಲಿಲ್ಲ. ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಬಲರಾಜ್ ಮಧೋಕರು ಅವರು ಪಾರ್ಟಿ ಬಿಟ್ಟೋದ್ರು, ಪಾರ್ಟಿ ಏನಾಗ್ಲಿಲ್ಲ. ಎಕೆ ಸುಬ್ಬಯ್ಯನವರು ನಮ್ಮ ರಾಜ್ಯದಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಒಬ್ಬಿಬ್ಬರಿಗೂ ಪರಿಚಯ ಇರ್ಬೋದು ಅವ್ರದ್ದು. ಕೆಲವರು ಇಲ್ಲಿರ್ತಕ್ಕಂಥವ್ರು ಎಕೆ ಸುಬ್ಬಯ್ಯನವ್ರ ಹತ್ರ ಕೆಲಸನೂ ಮಾಡಿರ್ಬೋದು. ನಮ್ಮ ಮನೆಗೂ ಎಕೆ ಸುಬ್ಬಯ್ಯನವ್ರು ಬಂದಿದ್ರು. ಎಕೆ ಸುಬ್ಬಯ್ಯನವ್ರು ಗಡಿ ದಾಟಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷ ಹಾಗೇ ಇದೆ, ಭಾರತೀಯ ಜನತಾ ಪಕ್ಷ ಬೆಳೀತಾ ಇದೆ. ಆದ್ರೆ ಇವತ್ತು ಎಕೆ ಸುಬ್ಬಯ್ಯನವರು, ಬಲರಾಜ್ ಮಧೋಕರ ಯಾರು ಕೂಡ ಇವತ್ತಿಲ್ಲ ಅಂತ. ಹಾಗಾದ್ರೆ ಪ್ರಮೋದ್ ಮುತಾಲಿಕ್ರ ಸಂಬಂಧ ನನಗಿರ್ಲಿಲ್ವಾ? ಪ್ರಮೋದ್ ಮುತಾಲಿಕ್ರ ಸಂಬಂಧ ಸುನಿಲ್ ಕುಮಾರ್ಗೆ ಇರ್ಲಿಲ್ವಾ? ಎಲ್ರಿಗೂ ಸಂಬಂಧ ಇತ್ತು ಅಂತಲೇ. ಆದ್ರೆ ಆ ಎಲ್ಲ ಸಂಬಂಧಗಳು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಆ ಸೀಮೆಯ ಕಾರಣಕ್ಕೆ, ಆ ಸೀಮೆಯ ಕಾರಣಕ್ಕೆ, ಆ ರೇಖೆಯ ಕಾರಣಕ್ಕೆ. ಆ ಗೆರೆಯ ದಾಟಿ ಇದ್ದಿದ್ರೆ ಅವಾಗ ಇರೋದಿಲ್ಲ ಅಂತಲೇ. 2 ದಿನ ಸ್ವಲ್ಪ ಆಚೀಚೆ ಆಗ್ಬೋದು, ಸ್ವಲ್ಪ ಗೊಂದಲ ನಿರ್ಮಾಣ ಆಗ್ಬೋದು. ಆದ್ರೆ ಗೊಂದಲವನ್ನ ತುಂಬಾ ಬೇಗ ಸರಿ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಸಂಘಟನೆ ನಮ್ದು, ತುಂಬಾ ಮುಂದೆ ಹೋಗ್ತಕ್ಕಂಥ ಸಂಘಟನೆ. ನಮ್ದೊಂದೇ ಪ್ರಶ್ನೆ, ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕಾರದಿಂದ ಒಂದು ವರ್ಷನೂ ದೂರ ಇರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರದಲ್ಲಿ ಅಂತದ್ದು ಏನಿದೆ ಅಯಸ್ಕಾಂತ ಮ್ಯಾಗ್ನೆಟ್ ಅಂತ? ಏನಿದೆ ಮ್ಯಾಗ್ನೆಟ್? ಇನ್ನೊಂದು 6 ತಿಂಗಳಿಗೋ ಇನ್ನೊಂದು ವರ್ಷಕ್ಕೋ ಅವ್ರು ಯಾವ್ದನ್ನ ನ್ಯಾಯ ಅಂತ ಇದ್ದಾರೆ. ನ್ಯಾಯ ಅಂದ್ರೆ ಏನು? ಯಾವಾಗ್ಲೂ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ನ್ಯಾಯವಾಗಾದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಯಾವಾಗ್ಲೂ ನಿಮಗೆ ಅದು ಬೇಕು ಅಂತಾದ್ರೆ ಸಾಮಾನ್ಯ ಕಾರ್ಯಕರ್ತ ಎಲ್ಲಿಗೆ ಹೋಗ್ಬೇಕು? ಯಾವಾಗಾದ್ರೂ ಸಾಮಾನ್ಯ ಕಾರ್ಯಕರ್ತನಿಗೂ ಒಂದು ಆಕಾಂಕ್ಷೆ ಇರುತ್ತಲ್ಲ. ಎಲ್ಲರೂ ಸಂಘಟನಾ ಕಾರ್ಯದರ್ಶಿ ಅಲ್ಲ. ನಮ್ಮಲ್ಲೂ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ನಮ್ಮಲ್ಲೂ ಕಾರ್ಯದರ್ಶಿಗಳಿದ್ದಾರೆ, ನಮ್ಮಲ್ಲೂ ಉಪಾಧ್ಯಕ್ಷರಿದ್ದಾರೆ. ಹಾಗಾದ್ರೆ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಆಕಾಂಕ್ಷೆಗಳಿಗೆ ಹಾಗಾದ್ರೆ ಏನ್ ಬೆಲೆ ಆಗುತ್ತೆ? 6 ತಿಂಗಳು ಅದರಿಂದ ಹೊರಗಡೆ ಇರಕ್ ಆಗೋದಿಲ್ಲ ಅಂತಾದ್ರೆ ಅದ್ ಏನಿದೆ ಹಾಗಾದ್ರೆ ಅದ್ರಲ್ಲಿ? ಆ ಶಾಸಕರ ಬಂದಾಗ ಏನಿದೆ ಅದು? 6 ತಿಂಗಳು ಅದರಿಂದ ಹೊರಗಡೆ ಇರಕ್ ಆಗೋದಿಲ್ಲ ಅಂತಂದ್ರೆ ಗುಡ್ಕ ಹಾಕೋರು ಗೊತ್ತಿರುತ್ತದೆ ಏನು ಅಂತ, ದಿನ ಧಾರಾಯಿ ಕುಡಿಯೋರು ಗೊತ್ತಿರುತ್ತದೆ ಏನು ಅಂತ, ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆ ಬೇಕೇ ಬೇಕು ಅಂತ ಅನ್ಸುತ್ತೆ ಅಂತ. ನಮಗಿಂತವೆಲ್ಲ ಬೇಕೇ ಬೇಕು ಅಂತ ಅನ್ಸೋದೇ ಇಲ್ಲ ಅನ್ಸದೆ. ಬೇಕು, ಒಳ್ಳೇದು. ಚಾ ಕುಡಿಬೇಕು, ಒಳ್ಳೇದು. ದೋಸೆ ತಿನ್ಬೇಕು, ಒಳ್ಳೇದು. ಬೇಕೇ ಬೇಕು, ಇಲ್ಲಿದ್ರೆ ಜೀವ ಹೋಗುತ್ತೆ ಅನ್ನುವಂಥದ್ದು ಏನಿದೆ ಅಧಿಕಾರದಿಂದ? ಅಕಸ್ಮಾತ್ ನ್ಯಾಯ ಅಂತ ಆದ್ರೆ ಆ ನ್ಯಾಯದಿಂದ ಎಷ್ಟು ದಿನ ವಂಚಿತರಾಗಿದ್ರು? ಆ ನ್ಯಾಯದಿಂದ ಉದಯ್ ಕುಮಾರ್ ಶೆಟ್ಟರ್ ಒಂದು 10 ವರ್ಷದಿಂದ ವಂಚಿತರಾಗಿದ್ದಾರೆ. ಅಕಸ್ಮಾತ್ ಯಾರಾದ್ರೂ ಬಂಡಾಯ ಹೇಳ್ಬೇಕು ಅಂತಿದ್ರೆ ಇಡೀ ಸಭಾಂಗಣದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನಿಗೆ ಹಾಕಿರೋದು, ವಿಕಾಸ್ಗೆ ಒಬ್ಬನೇ ಒಬ್ಬ ಮನುಷ್ಯನಿಗೆ ಹಾಕಿರೋದು. ಇವ್ರು 5 ಜನ ಒಟ್ಟು 8 ಜನ ನಿಂತಿದ್ದಾರೆ, 5-6 ಜನ. ಇವ್ರು ಒಟ್ಟು ಎಷ್ಟು ಎನ್ರೋಲ್ಮೆಂಟ್ ಮಾಡ್ತಿದಾರ ಅದಕ್ಕೆ 3 ಪಟ್ಟು ಎನ್ರೋಲ್ಮೆಂಟ್ ಒಬ್ಬರೇ ಮಾಡ್ತಿದ್ದಾರೆ. ಈ ಯಾರು ಓಟ್ ತಗೊಳ್ತಾರೆ ಬೇರೆ ಪಾರ್ಟಿಯವರು, ಬಂಡಾಯದವರು, ಅವರು ಹೋಗ್ಬಿಟ್ಟು ಅವ್ರ ಕೃತಜ್ಞತೆ ಅರ್ಪಿಸ್ಬೇಕು. ನೀನ್ ಎನ್ರೋಲ್ಮೆಂಟ್ ಮಾಡಿರೋದ್ರಲ್ಲಿ ನನಗೆ 2 ಓಟ್ ಸಿಕ್ಕಿದೆ ಅಂತ. ಆ ಹಕ್ಕಿನವ್ರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಬಗ್ಗೆನೂ ಹೇಳ್ಬೋದು ನಾನು. ಇವರಿಗೆ ಅಪೇಕ್ಷೆ ಪಟ್ಟಿದ್ದು ಸಿಕ್ಕಿಲ್ಲ ಅಂತ. ಇವರು ಬಂಡಾಯ ಹೇಳ್ಬೋದಿತ್ತು. 10 ವರ್ಷದಿಂದ ತಡ್ಕೊಂಡಿದ್ದಾರೆ ಆಕಾಂಕ್ಷೆಗಳನ್ನ. ಎದುರುಗಡೆ ಇರ್ತಕ್ಕಂಥವ್ರು ತಡ್ಕೊಂಡಿದ್ದಾರೆ. ಹಾಗಾದ್ರೆ ನಮ್ದು ನಿಮ್ದೆಲ್ಲ ಕೆಲಸ ಏನು? ಇವ್ರಿಗೋಸ್ಕರ ಕೆಲಸ ಮಾಡ್ತಾ ಇರೋದೇ ಕೆಲಸ. 6 ತಿಂಗಳು ಹೊರಗಟ್ಟಾಗಿಲ್ಲ ಅಂದ್ರೆ ಅದೇನದು? ಅದೇನದು? ರಾಮ ಮಂದಿರಕ್ಕೋಸ್ಕರ ಜೀವ ತ್ಯಾಗ ಮಾಡಿದ್ರೆ, ರಾಮ ಮಂದಿರಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಕೋತಿದ್ದ. ಹಿಂದೂ ಹಿತಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಕೋತಿದ್ದ. ಆ ನಗರಸಭೆ ಬಸ್ ಸ್ಟ್ಯಾಂಡ್ ಹತ್ರ, ಆ ಟೌನ್ ಮುನ್ಸಿಪಾಲಿಟಿ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ, ಇಲ್ಲೇ ಪಕ್ಕದಲ್ಲೇ ಇದೆ, ಬರ್ತಾ ಕೇಳಿದೆ ಟ್ರಾಫಿಕ್ ಸಾಯಂಕಾಲನೂ ಹೀಗೆ ಇರುತ್ತ ಅಂತ. ಆ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಕೋಬೋದಾಗಿತ್ತು. ಬಂಡಾಯ ಎದ್ದಿದ್ ಯಾರು? ಲೋಕಸಭೆ ಚುನಾವಣೆಯಲ್ಲಿ ಒಬ್ರು ತನ್ನ ಮಗನಿಗೋಸ್ಕರ ಪಕ್ಕದ ಕ್ಷೇತ್ರದಲ್ಲಿ, ಇನ್ನೊಬ್ರು ಹಿಂದಿನ ಚುನಾವಣೆಯಲ್ಲಿ ತನಗೋಸ್ಕರ, ಈ ಚುನಾವಣೆ ಇಲ್ಲಿ ಅವರು ತನಗೋಸ್ಕರ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಾರಿಗೋಸ್ಕರನು ಬಂಡಾಯ ಹೇಳಲಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಯಾರಿಗೋಸ್ಕರನು ಬಂಡಾಯ ಹೇಳಲಿಲ್ಲ. ಆತ್ಮಗ್ಲಾನಿ ಎಷ್ಟು ದಿನ ಇರಬೇಕು? ಪ್ರಶ್ನೆ ಹಾಕೊಳ್ಬೇಕು ನಮ್ಗೆ. ಆತ್ಮಗ್ಲಾನಿ ಎಷ್ಟು ದಿನ ಇರಬೇಕು? ಸಾರ್ವಜನಿಕ ಹಿತಕ್ಕೆ ಅಂತ ಪ್ರಾಣತ್ಯಾಗ ಮಾಡ್ತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರ ಇದು. ತನ್ನ ಸ್ವಾರ್ಥಕ್ಕೆ ಬಂಡಾಯ ಹೇಳ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ
ಸಾರ್ವಜನಿಕ ವಿಷಯಗಳಿಗೋಸ್ಕರ ಪ್ರಾಣತ್ಯಾಗ ಮಾಡತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರಗಳಿದೆ ಕರಾವಳಿ. ಅಲ್ಲಿ ಉದ್ದೇಶ ಏನು? ಸಾರ್ವಜನಿಕ ಹಿತ. ಇಲ್ಲಿರ್ತಕ್ಕಂಥ ಬಂಡಾಯದ ಉದ್ದೇಶ ಏನು? ವ್ಯಕ್ತಿಗತ ಸ್ವಾರ್ಥ. ಒಬ್ಬೊಬ್ಬ ಅವ್ರಗಳ ಜೊತೆ ಇಬ್ಬರಿದ್ದಾರೆ. ಉಡುಪಿ ಆಗಿದ್ರಿಂದ ನೀವು ಒಂದೇ ಅನ್ಕೋತಾ ಇದ್ದೀರಿ. ನನ್ನ ರಾಜ್ಯದಲ್ಲಿ ಓಡಾಡ್ತಾ ಇರೋದ್ರಿಂದ ಎರಡಿದ್ದು. ಹಿಂದಿನ ಚುನಾವಣೆಯಲ್ಲಿ ಒಬ್ರು ಹೋದ್ರು, ಈ ಚುನಾವಣೆಯಲ್ಲಿ ಒಬ್ರು ಹೋದ್ರು ಅಂತ. ಮಹಾಭಾರತ ಎಲ್ಲ ಮುಗಿದ ಮೇಲೆ ಸ್ವರ್ಗದ ಕಡೆಗೆ ಧರ್ಮರಾಯನ ಪ್ರಯತ್ನ ಶುರು ಆಗ್ತದೆ. ಪ್ರಯಾಣ ಮತ್ತೆ ಯಕ್ಷಗಾನ ನಿಮಗೆ ಚೆನ್ನಾಗಿ ಗೊತ್ತು, ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂತ. ದಾಟ್ತಾ 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 ಒಬ್ಬೊಬ್ಬರೇ ತಮ್ಮ ಮೊದಲು ಬಿದ್ದಿದ್ಯಾರು ದ್ರೌಪದಿ. ಆಮೇಲೆ ನಕುರ ಬೀಳ್ತಾನೆ, ಸಹದೇವ ಬೀಳ್ತಾನೆ, ಅರ್ಜುನ ಬೀಳ್ತಾನೆ, ಭೀಮ ಬೀಳ್ತಾನೆ. ಯಾವುದೋ ಒಂದು ಹಂತದಲ್ಲಿ ತಿರುಗಿ ನೋಡ್ತಾಳಂತೆ, ಯಾರೂ ಇಲ್ಲ. ಯಾಕಂದ್ರೆ ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಮಾಡಿದ್ರು, ಹಾಗಾಗಿ ಯಾರೂ ಇಲ್ಲ. ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಧರ್ಮಕ್ಕೆ, ಸಾರ್ವಜನಿಕ ನಿಯಮಕ್ಕೆ ಅನುಗುಣವಾಗಿ ಏನೋ ಒಂದು ತಪ್ಪು ಮಾಡಿದ್ರು, ಹಾಗಾಗಿ ಯಾರು ಇಲ್ಲ. ನೀನೊಬ್ಬನೇ ಹೋಗ್ತಾ ಇದೆಯಾ ಅಂತ. ಹಾಗೆ ನಮ್ಮನ್ನೇ ಬೆಳೆಸಿದವರು, ನಮ್ಮನ್ನೇ ಬೆಳೆಸಿದವರು, ಸುನೀಲ್ ಅಂತವ್ರು ಉದಾಹರಣೆ ಕೊಡ್ತೀನಿ. ನಮ್ಮನ್ನೇ ಬೆಳೆಸಿದವ್ರು ನಮ್ಮ ಎದುರಿಗೆ ಬಂಡಾಯ ಆಗ್ಬೋದು. ಇಲ್ಲಿರೋರ್ಗೆ ಆ ಸಮಸ್ಯೆ ಇಲ್ಲ, ನಿಮ್ಮನ್ನು ಬೆಳೆಸಿದವ್ರು ಬಂಡಾಯ. ಸುನೀಲ್ ಅಂತವ್ರಿಗೆ ಆ ಥರದ ಸಮಸ್ಯೆನೂ ಬರುತ್ತೆ. ನಮ್ಮನ್ನೇ ಬೆಳೆಸಿದವರು, ನನ್ನಂತವ್ರಿಗೆ ಸಮಸ್ಯೆ ಬರುತ್ತೆ. 2 ವರ್ಷ ನನ್ನ ಪ್ರಚಾರ ಜೀವನದ ಆರಂಭದಲ್ಲಿ ಪ್ರಚಾರಕ್ಕಂದ್ರೆ ಏನು ಅಂತ ಕಲಿತಂತವ್ರೆ ಬಂಡಾಯ ನಿಲ್ಬೋದು ಅಂತ. ಆದ್ರೆ ಇಟ್ಟಾದ್ಮೇಲೆ ಗೆರೆ ಯಾವುದು ಅಂತ ಕೇಳಿದ್ರೆ ಸಂಘಟನೆ. ಯಾಕಂದ್ರೆ ನಾವು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ದಾಟ್ಕೊಂಡು ನಮ್ಮ ಸಂಘಟನೆ ನಮ್ಗೆ ಹೇಳುತ್ತೆ ಧಮ್ಮಂ ಶರಣಂ ಗಚ್ಚಾಮಿ ಅಂತ ಹೇಳುತ್ತೆ. ಬುದ್ಧನ ನೀತಿಯಲ್ಲಿ 3 ಸಂಗತಿಗಳು. ಪ್ರವೇಶ ಮಾಡಿದಾಗ ಬುದ್ಧಂ ಶರಣಂ ಗಚ್ಚಾಮಿ ಹೇಳಿ, ಮತ್ತೆ 500 ಸ್ವರ ಬೇಕು ನನಗೆ. ಪ್ರವೇಶ ಮಾಡಿದಾಗ ಬುದ್ಧ ಹೇಳ್ಕೊಟ್ಟಿದ್ದು ಬುದ್ಧಂ ಶರಣಂ ಗಚ್ಚಾಮಿ. ಒಂದೊಂದು ಸ್ವಲ್ಪ ವರ್ಷ ಆದ್ಮೇಲೆ ಬುದ್ಧನನ್ನು ದಾಟಿ ನೀವು ಮುಂದೆ ಹೋಗ್ಬೇಕು. ಬುದ್ಧನನ್ನು ದಾಟಿ ಮುಂದೆ ಹೋದಾಗ ಸಂಘ, RSS ಅಲ್ಲ, ಸಂಘ ಅಂದ್ರೆ ಒಟ್ಟು ಸಮಾಜ. ಸಂಘಂ ಶರಣಂ ಗಚ್ಚಾಮಿ ಏನು? ಬುದ್ಧ ಹೇಳ್ತಾನೆ, ಅದಾದ್ಮೇಲೆ ಸ್ವಲ್ಪ ದಿನದ ನಂತರ ನೀವು ಬುದ್ಧನನ್ನೂ ದಾಟಿ ಮುಂದೆ ಹೋಗ್ಬೇಕು, ಸಂಘವನ್ನೂ ದಾಟಿ ಮುಂದೆ ಹೋಗ್ಬೇಕು. ನೆನಪಿರ್ಬೇಕಾಗಿರೋದು ಯಾವುದು ಅಂತ ಕೇಳಿದ್ರೆ ಧರ್ಮ. ಧರ್ಮಂ ಶರಣಂ ಗಚ್ಚಾಮಿ ಏನದು? ಆ ಧರ್ಮ ಯಾವುದು ಅಂತ ಕೇಳಿದ್ರೆ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಸಮಾಜ ಹಿತ ಮತ್ತು ಸಂಘಟನೆ. ಸಮಾಜ ಹಿತ ಮತ್ತು ಸಂಘಟನೆ. ಆ ಸಮಾಜ ಹಿತ ಮತ್ತು ಸಂಘಟನೆ ನಮ್ಗಿರ್ತಕ್ಕಂಥ ಸೀಮೆ. ಈ ಗಡಿಯನ್ನ ದಾಟಿ ನಮ್ಮ ಸ್ವಂತ ಮಗ ದಾಟಿದ್ರು ಕೂಡ ನಾವು ಒಪ್ಪೋದಿಲ್ಲ. ಮನೆಯಿಂದ ಹೊರಗೆ ಹಾಕಲ್ಲ, ಮನೆಯಿಂದ ಹೊರಗೆ ಹಾಕಲ್ಲ. ಆದ್ರೆ ವಿಚಾರದ ನೆಲೆಯಲ್ಲಿ, ಸಂಘಟನೆ ನೆಲೆಯಲ್ಲಿ ನಮ್ಮ ಸ್ವಂತ ಮಗ ಕೆಲಸ ಮಾಡಿದ್ರು ಕೂಡ ನಾವು ಒಪ್ಪೋದಿಲ್ಲ. ಹಾಗಾಗಿ ಬೇರೆಯವ್ರ ಕೆಲಸ ಮಾಡಿದ್ರು ಒಬ್ಬ ಪ್ರಶ್ನೆನೇ ಇಲ್ಲ, ಒಬ್ಬ ಪ್ರಶ್ನೆನೇ ಇಲ್ಲ. ಒಬ್ಬೊಬ್ಬ ಕಾರ್ಯಕರ್ತ ಯಾರ ಮನಸ್ಸಿನಲ್ಲಿ ಇನ್ನೂ ಕೂಡ ಗೊಂದಲ ಇದೆಯೋ, ನಾನೊಬ್ಬ ಕಾರ್ಯಕರ್ತರಾಗಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ, ಆ ಎಲ್ಲ ಕಾರ್ಯಕರ್ತರನ್ನು 3ನೇ ತಾರೀಕಿಗಿಂತ ಮುಂಚೆ ವಾಪಸ್ ಕರ್ಕೊಂಡ್ಬರ್ಬೇಕು. ತುಂಬಾ ದೊಡ್ಡವರು ಇದ್ದಾರೆ ಅದರಲ್ಲಿ. ಆದ್ರೆ ನಾವು ಗುರು ಶಿಷ್ಯರು ಸಿನಿಮಾ ನೋಡಿದೀವಿ. ದೊಡ್ಡವರೆಲ್ಲ ಅನ್ಕೊಳಕ್ ಹೋಗ್ಬೇಡಿ ಒಂದ್ಸಲ. ದೊಡ್ಡವರೆಲ್ಲ ಬಹಳ ಜಾಣರು ಅಂತ ಅನ್ಕೊಳಕ್ ಹೋಗ್ಬೇಡಿ. ದೊಡ್ಡವರೆಲ್ಲ ತುಂಬಾದಲ್ಲಿ ನಮ್ಮ ಕಾರ್ಯಕರ್ತನಿಗಿರೋ ಸ್ಪಷ್ಟತೆ ದೊಡ್ಡವ್ರಿಗಿರೋದಿಲ್ಲ ಅಂತ. ಕಾರ್ಯಕರ್ತ ಬಹಳ ಸ್ಪಷ್ಟವಾಗಿರ್ತಾನೆ. ಯಾಕಂದ್ರೆ ಅವ್ನ ಮೇಲ್ಗಡೆ ಹುಕ್ ಹಾಕೊಂಡಿರೋದಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಬೇಗ ಹುಕ್ ಹಾಕೋತೀವಿ ಮೇಲ್ಗಡೆ. ಸಾಮಾನ್ಯ ಕಾರ್ಯಕರ್ತ ಮೇಲ್ಗಡೆ ಹುಕ್ ಹಾಕೊಳ್ಳೋದಿಲ್ಲ. ಆತ ಸ್ವತಂತ್ರವಾಗಿರ್ತಾನೆ. ಸಮಾಜ ಹಿತ ಮತ್ತು ಸಂಘಟನೆ.